ನಾವಿಂದು ಆರೋಗ್ಯ ಸಮಾಜಶಾಸ್ತ್ರದ ಬಗ್ಗೆ ಕಲಿಯೋಣ. ಇದು ಬಹಳ ಮುಖ್ಯ. ಕ್ಷಮಿಸಿ ಸರ್, ಆರೋಗ್ಯದ ಸಾಮಾಜಿಕ ನಿರ್ಮಾಣ ಅಂದ್ರೆ ಏನು? ಅದನ್ನೇ ನಾನೀಗ ವಿವರಿಸ್ತೀನಿ. ರಾಮು ಕಳೆದ 3 ತಿಂಗಳಿಂದ ಪದೇ ಪದೇ ಹೊಟ್ಟೆ ನೋವು ಮತ್ತು ಜ್ವರದಿಂದ ಬಳಲುತ್ತಿದ್ದ. ಅವನು ಡಾಕ್ಟರ್ ವಿನಯ್ ಅವರ ಬಳಿ ಹೋಗಿ ಚಿಕಿತ್ಸೆ ಪಡೆಯುತ್ತಿದ್ದ. ಡಾಕ್ಟರ್ ಪ್ರತಿ ಬಾರಿ ತಪಾಸಣೆ ಮಾಡಿ ಅತ್ಯುತ್ತಮವಾದ ಆಂಟಿಬಯೋಟಿಕ್ ಮಾತ್ರೆಗಳನ್ನು ನೀಡುತ್ತಿದ್ದರು. ಮಾತ್ರೆ ತಿಂದಾಗ ರಾಮು ಗುಣಮುಖನಾಗುತ್ತಿದ್ದ. ಆದರೆ ಕೆಲಸಕ್ಕೆ ಮರಳಿದ ವಾರದಲ್ಲೇ ಮತ್ತೆ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದ. ಒಂದು ದಿನ ಡಾಕ್ಟರ್ ವಿನಯ್ ಅವರ ಕ್ಲಿನಿಕ್ನಲ್ಲಿ ಸೋಮು ಕುಳಿತಿದ್ದಾಗ ರಾಮು ಮತ್ತೆ ಅಲ್ಲಿಗೆ ಬಂದ. ಡಾಕ್ಟರ್ ಬೇಸರದಿಂದ, ರಾಮು, ನಾನು ನಿನಗೆ ಉತ್ತಮ ಔಷಧ ಕೊಡುತ್ತಿದ್ದೇನೆ, ಆದರೂ ನಿನಗೆ ಯಾಕೆ ಪದೇ ಪದೇ ಈ ಕಾಯಿಲೆ ಬರುತ್ತಿದೆ ಎಂದು ತಿಳಿಯುತ್ತಿಲ್ಲ ಎಂದರು. ಅಲ್ಲಿಯೇ ಇದ್ದ ಸಮಾಜಶಾಸ್ತ್ರದ ವಿದ್ಯಾರ್ಥಿ ಸೋಮು ರಾಮನನ್ನು ಹತ್ತಿರ ಕರೆದು ಕೆಲವು ಪ್ರಶ್ನೆಗಳನ್ನು ಕೇಳಿದ. ರಾಮು, ನೀವು ಎಲ್ಲಿ ವಾಸಿಸುತ್ತೀರಿ? ನಿಮ್ಮ ಮನೆಗೆ ಕುಡಿಯುವ ನೀರು ಎಲ್ಲಿಂದ ಬರುತ್ತದೆ? ನಿಮ್ಮ ಕೆಲಸದ ಸ್ಥಳ ಹೇಗಿದೆ? ರಾಮು ಉತ್ತರಿಸಿದ, ಸಾರ್, ನಾನು ಕಾರ್ಖಾನೆಯ ಪಕ್ಕದ ಚಿಕ್ಕ ಗುಡಿಸಲಿನಲ್ಲಿ ಇರುತ್ತೇನೆ. ಅಲ್ಲಿ ಚರಂಡಿ ವ್ಯವಸ್ಥೆ ಸರಿಯಿಲ್ಲ ಮತ್ತು ನಾವು ಹತ್ತಿರದ ತೆರೆದ ಬಾವಿಯ ನೀರನ್ನೇ ಕುಡಿಯುತ್ತೇವೆ. ಸೋಮು ಆಗ ಡಾಕ್ಟರ್ ಕಡೆ ತಿರುಗಿ ಹೇಳಿದ, ವಿನಯ್, ಇಲ್ಲಿ ಸಮಸ್ಯೆ ರಾಮನ ದೇಹದಲ್ಲಲ್ಲ, ಅವನ ಸಾಮಾಜಿಕ ಪರಿಸರದಲ್ಲಿದೆ. ನೀವು ಜೈವಿಕ ವೈದ್ಯಕೀಯ ದೃಷ್ಟಿಕೋನದಿಂದ ಕೇವಲ ಅವನ ರೋಗಕ್ಕೆ ಚಿಕಿತ್ಸೆ ನೀಡುತ್ತಿದ್ದೀರಿ. ಆದರೆ ಆರೋಗ್ಯ ಸಮಾಜಶಾಸ್ತ್ರದ ಪ್ರಕಾರ ಅವನ ಅನಾರೋಗ್ಯಕ್ಕೆ ಅಶುದ್ಧ ನೀರು, ಬಡತನ ಮತ್ತು ನೈರ್ಮಲ್ಯದ ಕೊರತೆ ಮುಖ್ಯ ಕಾರಣ. ಡಾಕ್ಟರ್ಗೆ ವಿಷಯದ ಗಹನತೆ ಅರ್ಥವಾಯಿತು. ಅವರು ಕೇವಲ ಔಷಧಿ ನೀಡುವುದನ್ನು ಬಿಟ್ಟು ಆ ಭಾಗದ ನಗರಸಭೆಗೆ ದೂರು ನೀಡಿ ಕುಡಿಯುವ ನೀರಿನ ವ್ಯವಸ್ಥೆ ಸರಿಪಡಿಸಲು ಪ್ರಯತ್ನಿಸಿದರು ಮತ್ತು ರಾಮನಿಗೆ ಸ್ವಚ್ಛತೆಯ ಬಗ್ಗೆ ತಿಳುವಳಿಕೆ ನೀಡಿದರು. ಅಂದಿನಿಂದ ರಾಮು ಆರೋಗ್ಯವಂತನಾದ.